ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ CJ ಸೂರ್ಯಕಾಂತ್ ವಿರುದ್ಧ ಕೆಲ ಎಡವಟ್ಟು ವಕೀಲರು ಹೋರಾಟವನ್ನು ಮಾಡೋಕ್ಕೆ ನಿಂತಿದ್ದಾರೆ. ಈಗ ಎಡವಟ್ಟುಗಳಿಗೆಲ್ಲ ಹಿರಿಯ ನ್ಯಾಯಾಧೀಶರು ಮತ್ತು ವಕೀಲರು ಸರಿಯಾದ ಹೊಡೆತವನ್ನು ಕೊಡ್ತಾ ಇದ್ದಾರೆ. CJ ಸೂರ್ಯಕಾಂತ್ ಅವರಿಗೆ ಬೆಂಬಲವಾಗಿ ನ್ಯಾಯಾಧೀಶರೆಲ್ಲ ಅಖಾಡಕ್ಕೆ ಇಳಿದಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಯಾವುದೋ ರಾಜಕೀಯ ಪಕ್ಷದ ಒಂದು ಸಿದ್ಧಾಂತಕ್ಕೆ ದೇಶದ ವಿರುದ್ಧ, ನ್ಯಾಯದ ವಿರುದ್ಧ, ದೇಶದ ಮುಖ್ಯ ನ್ಯಾಯಾಧೀಶರ ವಿರುದ್ಧ ಒಂದು ವ್ಯವಸ್ಥೆ ಯಾವಾಗಲೂ ಹೇಗೆಲ್ಲ ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತಾ ಇರುತ್ತೆ ಅನ್ನೋದು ನಮಗೆಲ್ಲ ನೋಡೋದಕ್ಕೆ ಸಿಗ್ತಾ ಇದೆ. ಚೀಫ್ ಜಸ್ಟಿಸ್ ವಿರುದ್ಧ ಹೋರಾಟ ಶುರುವಾಗಿದ್ದು ಯಾಕೆ ಅಂತ ನೋಡಿದರೆ, ಭಾರತವೇ ಆಶ್ಚರ್ಯ ಪಡೋ ವಿಷಯಗಳು ಹೊರಗಡೆ ಬರ್ತಾ ಇವೆ. ಇನ್ನೊಂದು ಕಡೆ ತಮಿಳುನಾಡಲ್ಲಿ ಇಂಥದ್ದೇ ಪ್ರಕರಣದಲ್ಲಿ ಮದ್ರಾಸ್ ಹೈಕೋರ್ಟಿನ ನ್ಯಾಯಾಧೀಶರಾದ ಸ್ವಾಮಿನಾಥನ್ ಅವರ ವಿರುದ್ಧ ದೋಷಾರೋಪಣೆ ಸಲ್ಲಿಕೆಯನ್ನ ಮಾಡಿ ನ್ಯಾಯಾಂಗಕ್ಕೆ ಸವಾಲನ್ನ ಹಾಕ್ತಾ ಇದ್ರೆ, ನ್ಯಾಯಾಂಗ ಈಗ ತನ್ನ ತಾಕತ್ತನ್ನ ತೋರಿಸೋಕೆ ಶುರು ಮಾಡಿದೆ. ಹಾಗಾದ್ರೆ ಚೀಫ್ ಜಸ್ಟಿಸ್ ವಿರುದ್ಧ ನಡೀತಾ ಇರೋ ಷಡ್ಯಂತ್ರ ಯಾವುದು? ಅವರ ಪರ ನ್ಯಾಯಾಧೀಶರು ಗಟ್ಟಿಯಾಗಿ ನಿಂತಿರೋದಕ್ಕೆ? ತಮಿಳುನಾಡಲ್ಲಿ ನ್ಯಾಯಾಂಗ ತನ್ನ ಪವರ್ ತೋರಿಸ್ತಾ ಸ್ಟಾಲಿನ್ ಸರ್ಕಾರಕ್ಕೆ ತಿರುಗೇಟನ್ನು ಕೊಡ್ತಾ ಇರೋದೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ನಮಗೆ ಬೇಕಾದ ಹಾಗೆ ತೀರ್ಪುಗಳು ಬರ್ತಾ ಇದ್ರೆ ಎಲ್ಲವೂ ಸರಿ, ಇಲ್ಲ ಅಂದರೆ ಎಲ್ಲವೂ ತಪ್ಪು ಅನ್ನೋ ಹಾಗೆ ಕೆಲ ಎಡವಟ್ಟುಗಳು ಇದ್ದಾರೆ ಅನ್ನೋದು ನಮಗೆ ಗೊತ್ತಿರೋ ವಿಚಾರ. ಜನರ ಮುಂದೆ ನಿಂತು ಸಂವಿಧಾನ ಅಂದರೆ ನಾವು ಅಂದರೆ ಸಂವಿಧಾನ, ಆ ಸಂವಿಧಾನವನ್ನು ನಾವೇ ಮಿಕ್ಸಿ ಗ್ರೈಂಡರಲ್ಲಿ ಹಾಕ್ಕೊಂಡು ರುಬ್ಬಿ ಕುಡಿದಿದ್ದೀವಿ. ಅವರ್ಯಾರೋ ಅಲ್ಲಿ ಸರಿ ಇಲ್ಲ, ಇವರ್ಯಾರೋ ಇಲ್ಲಿ ಸರಿ ಇಲ್ಲ, ಅವರಲ್ಲಿ ಸಂವಿಧಾನವನ್ನು ಫಾಲೋ ಮಾಡ್ತಾ ಇಲ್ಲ, ಇವರು ಇಲ್ಲಿ ಸಂವಿಧಾನವನ್ನು ಬದಲಾಯಿಸಿ ಬಿಡ್ತಾರೆ. ಕಾನೂನು ಅಂದರೆ ಮೋದಿ ಸರ್ಕಾರಕ್ಕೆ ಗೌರವ ಇಲ್ಲ, ಎಲ್ಲವನ್ನ ಮೋದಿ ಸರ್ಕಾರ ತನ್ನ ಕೈಯಲ್ಲೇ ಇಟ್ಕೊಂಡು ವಿರೋಧಿಗಳನ್ನು ಕಟ್ಟಿ ಹಾಕೋಕ್ಕೆ ಬಳಕೆಯನ್ನು ಮಾಡಿಕೊಳ್ತಾ ಇದೆ. ಹಾಗಾಗಿ ಇಡೀ ಭಾರತವೇ ಮೋದಿ ಪ್ರಧಾನಿಯಾದ ಮೇಲೆ ಹಾಳಾಗಿ ಹೋಗಿದೆ. ಮಣ್ಣು, ಮಸಿ, ಕಸ, ಕಡ್ಡಿ ಅಂತ ಆರೋಪವನ್ನು ಪದೇ ಪದೇ ಮಾಡ್ತಾನೆ ಇರ್ತಾರೆ. ಅದನ್ನು ನಾವು ಕೇಳ್ತಾನೆ ಇರ್ತೀವಿ. ಇದಕ್ಕೆಲ್ಲ ದಾಖಲೆಗಳನ್ನು ಕೊಡ್ರಿ ಅಂತ ಯಾರು ಕೇಳಲ್ಲ. ಕೇಳಿದ್ರು ಆರೋಪ ಮಾಡೋ ಎಡವಟ್ಟುಗಳು ಕೊಡೋದು ಇಲ್ಲ. ಕೊಡದೇ ಇದ್ರು ಹೆಂಗೋ ನಡೆಯುತ್ತೆ. ಇದೆಲ್ಲ ರಾಜಕೀಯ ಅನ್ನೋದನ್ನು ತಿಳ್ಕೊಂಡಿರೋ ಅತಿ ಬುದ್ಧಿವಂತರು ತಮ್ಮ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ, ಮುಂದುವರಿಸ್ಕೊಂಡು ಹೋಗ್ತಾನೆ ಇರ್ತಾರೆ. ಆದರೆ ಓಲೈಕೆ ರಾಜಕೀಯಕ್ಕೆ ಸಮಸ್ಯೆ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವಿರುದ್ಧವೇ ಷಡ್ಯಂತ್ರವನ್ನು ನಡೆಸಿದ್ರು. ಈಗ ಇನ್ನುಳಿದ ನ್ಯಾಯಾಧೀಶರು ಅವರ ವಿರುದ್ಧ ತಿರುಗಿ ಬಿದ್ದಿರೋದು, CJ ಪರವಾಗಿ ನಿಂತಿರೋದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಗೆಳೆಯರೇ, ಅಕ್ರಮ ವಲಸಿಗರ ಕುರಿತು CJ ಸೂರ್ಯಕಾಂತ್ ಅವರು ದೇಶ ಮೊದಲು ಅನ್ನೋ ಅರ್ಥದಲ್ಲಿ ತೀರ್ಪನ್ನು ನೀಡಿದರು. ಇದಕ್ಕೆ ಭಾರತದ ಒಳಗಿರೋ ಎಡಪಂಥೀಯ ಎಡವಟ್ಟುಗಳು, ಹಾಗೆಯೇ ದೇಶದ ಭದ್ರತೆಗೆ ಧಕ್ಕೆಯನ್ನು ತರೋ ದೇಶ ವಿರೋಧಿಗಳ ಗುಂಪು ಒಂದೇ ಸಮಯಕ್ಕೆ ಅದನ್ನು ವಿರೋಧ ಮಾಡಿರ್ತಾರೆ. ಹಾಗಂತ ಯಾರೋ ರಾಹುಲ್ ಗಾಂಧಿ ತರಹದ ಏನು ಗೊತ್ತಿಲ್ಲದ ಹಾಗೆ ಆಡೋ ಅಥವಾ ಯಾವುದೋ ವಿದ್ಯಾವಂತರು ಇದ್ರ ಅಂದರೆ ಖಂಡಿತ ಇಲ್ಲ. ಅಲ್ಲಿದ್ದವರೆಲ್ಲ ದೇಶದ ದೊಡ್ಡ ದೊಡ್ಡ ವಕೀಲರು, ನ್ಯಾಯಾಧೀಶರು, ಬೇರೆ ಬೇರೆ ವಲಯಗಳಲ್ಲಿ ಇರೋ ಒಂದೇ ಮನಸ್ಥಿತಿಯಲ್ಲೇ, ಒಂದೇ ವ್ಯವಸ್ಥೆಯಲ್ಲಿ ಗುರುತಿಸಿಕೊಂಡಿರೋ ಎಡವಟ್ಟುಗಳೆಲ್ಲ ಒಟ್ಟಿಗೆ ಸೇರಿ CJ ಸೂರ್ಯಕಾಂತ್ ಅವರ ವಿರುದ್ಧ ಒಂದು ದೊಡ್ಡ ಹೋರಾಟವೇ ಶುರುವಾಗುತ್ತೆ. ಇದನ್ನು ಹೀಗೆ ಬಿಟ್ಟರೆ ನಮ್ಮ ದೇಶವನ್ನು ಈ ಬಡ್ಡಿ ಮಕ್ಕಳು ಹಾಳು ಮಾಡ್ತಾರೆ ಅಂತ ಈಗ ದೇಶದ ಬೇರೆ ಬೇರೆ ನ್ಯಾಯಾಲಯದ 44 ವಕೀಲರು, ನ್ಯಾಯಾಧೀಶರು CJ ಸೂರ್ಯಕಾಂತ್ ಅವರ ಪರವಾಗಿ ನಿಂತಿದ್ದಾರೆ. ಜೊತೆಗೆ CJ ಸೂರ್ಯಕಾಂತ್ ಹೇಳಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಸರಿಯಾಗಿ ಹೇಳಿದ್ದಾರೆ. ಈಗ ಮಾಡ್ತಾ ಇರೋ ಹೋರಾಟ ಅನ್ನೋದೇ ಒಂದು ಷಡ್ಯಂತ್ರ ಅನ್ನೋದನ್ನು ನ್ಯಾಯಾಧೀಶರು ಮತ್ತು ಹಿರಿಯ ವಕೀಲರು ದೇಶದಾದ್ಯಂತ ಹೇಳ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಅನ್ನಿಸಬಹುದು, ಇಲ್ಲಿ ಹೋರಾಟ ಮಾಡುವಂಥದ್ದು CJ ಸೂರ್ಯಕಾಂತ್ ಅದೇನು ಹೇಳಿದ್ರು ಅಂತ. ಡಿಸೆಂಬರ್ 2ನೇ ತಾರೀಕು ನಿರಾಶ್ರಿತರಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರಣೆ ನಡೆಯುತ್ತೆ. ಅಲ್ಲಿ ಅಕ್ರಮ ವಲಸಿಗರನ್ನು ನಿರಾಶ್ರಿತರು ಅಂತ ಪರಿಗಣನೆಯನ್ನು ಮಾಡಬೇಕು, ಅವರಿಗೂ ಭಾರತದ ಒಳಗೆ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತ ಒಂದಷ್ಟು ಜನರು ಮನವಿಯನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅದು CJ ಸೂರ್ಯಕಾಂತ್ ಅವರ ಪೀಠಕ್ಕೆ ಬರುತ್ತೆ. ಅಲ್ಲಿ ಸೂರ್ಯಕಾಂತ್ ಅವರ ಪೀಠ ಅಕ್ರಮ ವಲಸಿಗರನ್ನು ನಿರಾಶ್ರಿತರು ಅಂತ ಗುರುತಿಸೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲೂ ಹೇಳಿಲ್ಲ. ಹೀಗಿದ್ದಾಗ ಅವರೆಲ್ಲ ಹೇಗೆ ನಿರಾಶ್ರಿತರು ಅಂತ ಪರಿಗಣನೆ ಮಾಡೋದಕ್ಕೆ ಆಗತ್ತೆ? ನಿರಾಶ್ರಿತರು ಅನ್ನಿಸಿಕೊಳ್ಳೋದಕ್ಕೆ ಸಂವಿಧಾನದಲ್ಲಿ ಅದರದ್ದೇ ಆದ ಒಂದಷ್ಟು ನಿಯಮಗಳಿವೆ. ಅದನ್ನು ಬಿಟ್ಟು ಇಲ್ಲಿ ಸುಮ್ಮನೆ ಬೇಲಿಯನ್ನು ಕತ್ತರಿಸಿ, ಬೇಲಿಯನ್ನು ಹಾರಿ ಕಳ್ಳರ ಹಾಗೆ ಬಂದವರನ್ನ ನಿರಾಶ್ರಿತರು ಅಂತ ಪರಿಗಣನೆ ಮಾಡಿ ಅವರಿಗೆ ಸೌಲಭ್ಯಗಳನ್ನು ಕೊಡೋದಕ್ಕೆ ಆಗಲ್ಲ. ಅವರೆಲ್ಲ ಬಂದಿರೋದು ಬೇರೆ ರೀತಿಯ ಮಾರ್ಗಗಳಲ್ಲಿ ಅಕ್ರಮವಾಗಿ. ಹೀಗೆಲ್ಲ ಬಂದು ನಮ್ಮನ್ನು ನಿರಾಶ್ರಿತರು ಅಂತ ಪರಿಗಣನೆ ಮಾಡಿ ಅಂದರೆ ಅದು ಆಗದ ಕೆಲಸ ಅನ್ನೋ ತೀರ್ಪನ್ನು ಕೊಟ್ಟಿರ್ತಾರೆ. ಅಲ್ಲಿಗೆ ಬೇರೆಯವರ ಮನೆಯ ಮಕ್ಕಳು ನಮ್ಮ ಮನೆಗೆ ಎಲ್ಲಿಂದಲೋ ಬಂದು ನಾನು ನಿಮ್ಮ ಮಗ ಅಂತ ನೋಡ್ಕೊಳ್ಳಿ ಅಂತ ಕೇಳಿದರೆ ಅವರಿಗೆಲ್ಲ ಊಟವನ್ನು ಯಾರೋ ಹಾಕಬೇಕು ಅನ್ನೋ ಹಾಗೆ ಕೆಲ ವಕೀಲರು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು.
ಇನ್ನು CJI ಇಷ್ಟನ್ನು ಹೇಳಿದ ತಕ್ಷಣ ಕೆಲವರಿಗೆ ಮಾನವೀಯತೆ ಅನ್ನೋದು ಉಕ್ಕಿ ಹರಿದು ಬರೋಕ್ಕೆ ಶುರುವಾಯಿತು. ಅಯ್ಯೋ, ಹೀಗೆಲ್ಲ ಮಾಡೋದು ತಪ್ಪು, ಅವರನ್ನು ಗುರುತಿಸಿ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನು ಇದೆ, CJI ಸೂರ್ಯಕಾಂತ್ ಅವರ ತೀರ್ಪೇ ಸರಿಯಿಲ್ಲ, ಮನುಷ್ಯತ್ವ ಮಾನವೀಯತೆ ಅಂತ ಮಾತಾಡಿಕೊಂಡು ಅದಕ್ಕೂ ಒಂದು ಹೋರಾಟವನ್ನು ನಡೆಸೋಕೆ ಶುರು ಮಾಡ್ತಾರೆ. ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಮತ್ತು ಗ್ಯಾಂಗ್ ಸೇರಿ ಕೆಲವರು ಸೇರ್ಕೊಂಡು ಹೋರಾಟವನ್ನು ಶುರು ಮಾಡಿದ್ರು. ಅಲ್ಲಿ CJI ಸೂರ್ಯಕಾಂತ್ ಅವರನ್ನು ತಪ್ಪಾಗಿ ಬಿಂಬಿಸೋ ಕೆಲಸವನ್ನು ಮಾಡಿದ್ರು. ದೇಶ ವಿರೋಧಿ ಕೇಸುಗಳನ್ನು ತೆಗೆದುಕೊಳ್ಳೋ ಅಯೋಗ್ಯ ವಕೀಲರಿಗೆ, ಹೇಸಿಗೆಯನ್ನು ತಿನ್ನೋ ದೇಶ ವಿರೋಧಿ ಅಡ್ವೊಕೇಟ್ಗಳಿಗೆ ಬೇರೆ ಇನ್ನೇನು ಗೊತ್ತಿರುತ್ತೆ. ಇಂಥವರಿಗೆಲ್ಲ ನಮ್ಮ ದೇಶ, ದೇಶ ಪ್ರೇಮ, ದೇಶದ ಜನರು ಅನ್ನೋದು ಬೇಕಾಗಿಲ್ಲ. ಬದಲಾಗಿ ಯಾವನೋ ತಿನ್ನೋದಕ್ಕೆ ಹೇಸಿಗೆಯ ರೀತಿಯಲ್ಲಿ ಕಸವನ್ನ ಅಂದರೆ ಹಣವನ್ನು ಕೊಟ್ಟರೆ ಸಾಕು, ಅವರ ಮನೆಯವರನ್ನು ಮಾರಾಟ ಮಾಡ್ತಾರೋ ಏನೋ ಗೊತ್ತಿಲ್ಲಪ್ಪ. ಇಲ್ಲಿ ಅವರ ಮನೆಯವರು ಚೆನ್ನಾಗಿರ್ತೀವಿ ಅನ್ನೋದು ಇಂತಹ ವಕೀಲರ ಭ್ರಮೆ. ಆದರೆ ಅವರ ಕುಟುಂಬ ಕೂಡ ಭಾರತ ದೇಶದ ಒಳಗಿದೆ ಅನ್ನೋದನ್ನು ಅವರು ಮರಿಬಾರ್ದು. ಹೆತ್ತ ತಾಯಿಯ ವಿರುದ್ಧ ನಿಂತ ಹಾಗೆ ಭಾರತದ ವಿರುದ್ಧವೇ ಷಡ್ಯಂತ್ರಗಳನ್ನು ಮಾಡ್ತಾ ದೇಶ ವಿರೋಧಿ ಕೇಸುಗಳನ್ನು ತೆಗೆದುಕೊಳ್ಳೋ ಅಯೋಗ್ಯ ವಕೀಲರಿಗೆ ಕೀಳೋಕೆ ಇದೇ ಕೆಲಸ ಅಲ್ವೇ? ಮಾಡ್ತಾರೆ ಬಿಡಿ. ಆದರೂ ದೇಶದ ಜನರ ದುಡ್ಡಲ್ಲಿ ಅಕ್ರಮ ವಲಸಿಗರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡಿ ಅಂತ ಕೇಳೋ ಪ್ರಶಾಂತ್ ಭೂಷಣ್ ಮತ್ತೆ ಗ್ಯಾಂಗ್ ಯಾಕೆ 4 ಜನ ಅಕ್ರಮ ವಲಸಿಗರನ್ನ ಕರ್ಕೊಂಡು ಹೋಗಿ ಅವರ ಮನೆಗಳಲ್ಲಿ ಅವರ ಕುಟುಂಬಕ್ಕೆ ಕೊಡೋ ಸೌಲಭ್ಯಗಳನ್ನು ಕೊಡಬಾರ್ದು? ಮೊದಲು ಅದನ್ನು ಮಾಡಲಿ, ಆಮೇಲೆ ದೇಶದ ಜನರ ದುಡ್ಡಲ್ಲಿ ದೇಶದ ಒಳಗೆ ಅಕ್ರಮ ನುಸುಳುಕೋರರಿಗೆ ಯಾವುದನ್ನು ಕೊಡಬೇಕು ಅಂತ ವಾದವನ್ನು ಮಂಡಿಸಿ ಹೋರಾಟವನ್ನು ಮಾಡಿದರೆ ಸೂಕ್ತ ಅನಿಸುತ್ತೆ. ಇಂತಹ ಕೆಲ ವಕೀಲರಿದ್ದಾರೆ, ಭಾರತದಲ್ಲಿ ಹುಟ್ಟಿದ್ದಾರೆ, ಭಾರತಾಂಬೆಯ ಮಕ್ಕಳಾಗಲಿಲ್ಲ, ದೇಶದಲ್ಲಿ ವಕೀಲರಾಗಿದ್ದಾರೆ, ದೇಶದ ಪರವಾಗಿ ಒಂದು ಕೇಸನ್ನು ವಾದ ಮಾಡಲಿಲ್ಲ. ಹೇಸಿಗೆಯನ್ನು ಯಾರೋ ಕೊಡ್ತಾರೆ ಅಂತ ದೇಶ ವಿರೋಧಿ ಕೇಸುಗಳನ್ನು ವಾದ ಮಾಡ್ತಾ ಇರ್ತಾರೆ. ಇವರೆಲ್ಲ ಭಾರತಕ್ಕೆ ನಿಜವಾದ ಶತ್ರುಗಳು. ಇರಲಿ ಬಿಡಿ, ಅದೇನೋ ಹೊಟ್ಟೆಗೆ ಅನ್ನವನ್ನು ತಿನ್ನೋದು ಬಿಟ್ಟು ಹೇಸಿಗೆಯನ್ನು ತಿಂತಾ ಇರಬೇಕು. ಇನ್ನು ಇದನ್ನೆಲ್ಲ ನೋಡ್ತಾ ಇರೋ ದೇಶದ ಉಳಿದ ವಕೀಲರು ಮತ್ತು ನ್ಯಾಯಾಧೀಶರು CJI ಸೂರ್ಯಕಾಂತ್ ಅವರು ಕೊಟ್ಟಿರೋ ತೀರ್ಪನ್ನು ವಿವರಿಸಿ ಹೇಳ್ತಾ ಇದ್ದಾರೆ. ವಿಶ್ವಸಂಸ್ಥೆಯ 1951ರ ರೆಫ್ಯೂಜಿ ಕನ್ವೆನ್ಷನ್ ಮತ್ತು 1976ರ ಕಾನೂನನ್ನು ಇಟ್ಕೊಂಡು ಸೂರ್ಯಕಾಂತ್ ಅವರನ್ನು ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಭಾರತ 2 ಒಪ್ಪಂದಗಳಿಗೆ ಸಹಿಯನ್ನು ಹಾಕಿಲ್ಲ. ಅದು ಈ ವಕೀಲರಿಗೆ ಗೊತ್ತಿಲ್ವಾ? ಹಾಗಾಗಿ ಈ 2 ನಿಯಮಗಳು ಭಾರತಕ್ಕೆ ಅನ್ವಯ ಆಗಲ್ಲ. ಭಾರತದಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ವಿಚಾರಣೆಗಳನ್ನು ಪರಿಗಣನೆ ಮಾಡಲಾಗತ್ತೆ. ಅದನ್ನು ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದ ಕಥೆಗಳನ್ನು ಇಟ್ಕೊಂಡು ಭಾರತದಲ್ಲಿ ವಿಚಾರಣೆ ಮಾಡಲ್ಲ. ಹಾಗಾಗಿ ಇಲ್ಲಿ ಹೋರಾಟವನ್ನು ನಡೆಸ್ತೀವಿ ಅಂತಿರೋದೇ ಒಂದು ವ್ಯವಸ್ಥಿತ ಷಡ್ಯಂತ್ರ. CJI ಸೂರ್ಯಕಾಂತ್ ಅವರ ತೀರ್ಪಿನಲ್ಲಿ ಯಾವುದೇ ಲೋಪದೋಷಗಳು ಇಲ್ಲ ಅನ್ನೋದನ್ನು ಹೇಳ್ತಾ CJI ಪರವಾಗಿ ನಿಂತಿದ್ದಾರೆ. ಇಲ್ಲಿ ಅಕ್ರಮ ವಲಸಿಗರ ಪರವಾಗಿ ವಾದವನ್ನು ಮಾಡೋ ಯಾವನೇ ಆದರೂ ಅಥವಾ ಆ ಅಕ್ರಮ ವಲಸಿಗರನ್ನು ಅಯ್ಯೋ ಪಾಪ ಅನ್ನೋ ಯಾವನೇ ಆಗಲಿ 1 ವರ್ಷದ ಕಾಲ ಮೊದಲು ಅವರ ಮನೆಗಳಲ್ಲಿ ಇಟ್ಟುಕೊಳ್ಳಲಿ, ಅದಾದ ನಂತರ ಬಂದು ನ್ಯಾಯಾಲಯದಲ್ಲಿ ವಾದವನ್ನು ಮಾಡಲಿ. ದೇಶ ಹಾಳಾದರೂ ಪರವಾಗಿಲ್ಲ, ನಮ್ಮನೆ ಚೆನ್ನಾಗಿರಬೇಕು ಅಂತ ಯೋಚನೆಯನ್ನು ಇಂತಹ ಒಂದು ವ್ಯವಸ್ಥೆಯಲ್ಲಿರೋ ಬಹಳಷ್ಟು ಜನರು ಮಾಡ್ತಾರೆ. ಅದೇ ಇವರ ಮನೆ ದೇಶದ ಒಳಗೆ ಇದೆ ಅನ್ನೋದನ್ನು ಮರೆತೇ ಹೋಗಿರ್ತಾರೆ. ಹಾಗಾದರೆ ಇಷ್ಟೊಂದು ಕ್ಲಿಯರ್ ಆಗಿರೋ ವಿಚಾರವನ್ನು ಇಟ್ಕೊಂಡು ಯಾಕೆ ವಾದವನ್ನು ಮಾಡೋಕ್ಕೆ ಬರ್ತಾ ಇದ್ದಾರೆ? ಅಷ್ಟೊಂದು ಬುದ್ಧಿವಂತಿಕೆ ಇವರಿಗೆಲ್ಲ ಹೇಗೆ ಬರುತ್ತೆ ಅಂದರೆ, ಅಕ್ರಮ ವಲಸಿಗರನ್ನು ವಾಪಸ್ ಕಳಿಸೋಕೆ ಬಹಳಷ್ಟು ಕಾನೂನುಗಳನ್ನು ಮೋದಿ ಸರ್ಕಾರ ತಗೊಂಡು ಬಂದಿದೆ. ಅದನ್ನು ಕೈಗೆತ್ತಿಕೊಂಡಿದ್ದ ಇದೇ ವಕೀಲರ ತಂಡ ನ್ಯಾಯಾಲಯದಲ್ಲಿ ಆ ಕಾನೂನುಗಳ ವಿರುದ್ಧ ಹೋರಾಟ ಮಾಡೋಕ್ಕೆ ಹೋದ್ರು, ಅದರಲ್ಲಿ ಫೇಲ್ ಆದರು. SIR ಅನ್ನೋದನ್ನು ಮುಂದಿಟ್ಟು ಹಂಗಾಮ ಮಾಡೋಕ್ಕೆ ಹೋದರು, ಅದು ಕೆಲಸವನ್ನು ಮಾಡಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಕೂಡ ದೇಶದ ಪರವಾಗಿ ನಿಂತು ಬಿಟ್ಟರೆ ಭಾರತಕ್ಕೆ ವಿರುದ್ಧವಾಗಿ ನಿಂತವರಿಗೆ ಯಾರು ದಿಕ್ಕನ್ನು ತೋರಿಸ್ತಾರೆ? ಅವರ ಜೀವನ ನಡೆಯೋದಾದರೂ ಹೇಗೆ? ಯಾಕಂದರೆ ಅವರ ಜೀವನ ಕಷ್ಟಪಟ್ಟು ಭಾರತದಲ್ಲಿ ಒಂದಷ್ಟು ಜನರಿಗೆ ನ್ಯಾಯವನ್ನು ಕೊಡಿಸಿ ನಡೀತಾ ಇಲ್ಲ. ಬದಲಾಗಿ ಹೊರಗಿನಿಂದ ಬರೋ ಹಣಕ್ಕಾಗಿ ದೇಶದ ವಿರುದ್ಧ ದೇಶ ವಿರೋಧಿಗಳನ್ನು ಕೇಸುಗಳನ್ನು ತೆಗೆದುಕೊಳ್ತಾ ಇರ್ತಾರೆ. ಅದು ಕೂಡ ಈಗ ನಿಂತು ಹೋದರೆ ದೇಶದಲ್ಲಿರೋ ಯಾವುದೇ ಕೇಸುಗಳನ್ನು ದೇಶದ ಪರ ಇರೋ ನಾಗರಿಕರು ಇವರಿಗೆ ಕೊಡಲ್ಲ. ಇಲ್ಲಿ ಕೆಲವರಿಗೆ ಅವರ ಸಿದ್ಧಾಂತಕ್ಕೆ ವಿರುದ್ಧ ಅನ್ನಿಸಿದರೆ ಕೋರ್ಟು, ನ್ಯಾಯಾಧೀಶರು, ಸಂವಿಧಾನ, ಕಾನೂನು ಎಲ್ಲವೂ ಸರಿಯಿಲ್ಲ ಅನ್ನೋ ಹಾಗೆ ಕಾಣಿಸುತ್ತೆ ಅನ್ನೋದು ಒಂದು ವಿಚಾರ. ಇನ್ನೊಂದು ಕಡೆ ಮದ್ರಾಸ್ ಹೈಕೋರ್ಟಿನ ನ್ಯಾಯಾಧೀಶರ ವಿರುದ್ಧ 120 ಸಂಸದರು ಮಹಾಭಿಯೋಗಕ್ಕೆ ಹೋಗಿದ್ರು. ಅಲ್ಲಿ ನ್ಯಾಯಾಧೀಶರನ್ನೇ ಹೆದರಿಸೋ ಕೆಲಸವನ್ನ ಇಂಡಿ ಕೂಟದ ಗೂಟವೇ ಇಲ್ಲದ ಮಂಡಿಗಳು ಮಾಡಿದ್ರು. ಆದರೆ ಈಗ ನ್ಯಾಯಾಧೀಶರಾದ ಸ್ವಾಮಿನಾಥನ್ ಸ್ಟಾಲಿನ್ ಸರ್ಕಾರಕ್ಕೆ ಕಾನೂನಿನ ಪವರ್ ಎಷ್ಟಿದೆ ಅನ್ನೋದನ್ನು ತೋರಿಸೋಕೆ ನಿಂತಿದ್ದಾರೆ. ಲೋಕಸಭೆಯಲ್ಲಿ DMKಯ ಸಹಪಾಠಿಗಳ ನಾಟಕ ನಡೀತಾ ಇದ್ರೆ, ತಮಿಳುನಾಡಲ್ಲಿ ಮದ್ರಾಸ್ ಹೈಕೋರ್ಟ್
ಸ್ಟಾಲಿನ್ ಸರ್ಕಾರದ ಚೀಫ್ ಸೆಕ್ರೆಟರಿ ಮತ್ತು ಎಡಿಜಿಪಿಗೆ ಸಮನ್ಸ್ ಜಾರಿಯನ್ನ ಮಾಡಿದೆ. ದೀಪಾತೂನ್ ಕಂಬದ ಮೇಲೆ ಕಾರ್ತಿಕ ದೀಪವನ್ನು ಬೆಳಗಿಸೋಕೆ ಅನುಮತಿಯನ್ನ ಕೊಟ್ಟಿದ್ದೆ ಹೈಕೋರ್ಟ್. ಅಂಥದ್ರಲ್ಲಿ ಅದನ್ನು ತಡೆದಿದ್ದೀರಾ? ಅದನ್ನು ತಡೆಯೋಕೆ ನೀವ್ಯಾರು? ಇದು ಸಣ್ಣ ವಿಚಾರ ಅಲ್ಲ, ಗಂಭೀರವಾದ ವಿಚಾರ. ಇಲ್ಲಿ ಕಾನೂನಿನ ಉಲ್ಲಂಘನೆಯಾಗಿದೆ. ಮೊದಲು ಕಾನೂನನ್ನು ಪಾಲನೆ ಮಾಡಿ. ಯಾರೋ ಬಾಯಲ್ಲಿ ಹೇಳ್ತಾರೆ ಅಂತ ನ್ಯಾಯಾಲಯದ ಆದೇಶವನ್ನು ಮೀರೋದಲ್ಲ. ನ್ಯಾಯಾಲಯ ಕೊಟ್ಟಿರೋ ದಿನಾಂಕಕ್ಕೆ ಇಬ್ಬರು ಬಂದು ವಿಚಾರಣೆಯನ್ನು ಎದುರಿಸಿ ಅಂತ ಹೇಳಲಾಗಿದೆ. ಇನ್ನು ನ್ಯಾಯಾಲಯದ ತೀರ್ಪಿನ ವಿರುದ್ಧ ಅಸಮಾಧಾನ ಇದ್ದರೆ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ. ಅದನ್ನು ಸ್ಟಾಲಿನ್ ಸರ್ಕಾರ ಮಾಡಿದೆ ಸರಿ, ಆದರೆ ತಪ್ಪನ್ನು ಮಾಡಿರೋದು ಪೊಲೀಸರನ್ನು ಬಿಟ್ಟು ಕಾರ್ತಿಕ ದೀಪದ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ದು. ಅದಾದ ನಂತರ ನ್ಯಾಯಾಧೀಶರು ಹಿಂದೂಗಳ ಪರವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ಅಂತ ಅವರ ಬಗ್ಗೆಯೇ ದ್ವೇಷ ಭಾಷಣ ಮಾಡಿದ್ದು. ಇದರ ಬಗ್ಗೆ ಅಣ್ಣಾಮಲೈ ಕೂಡ ಹೇಳ್ಕೊಂಡಿದ್ದಾರೆ. ಇದೇ ನ್ಯಾಯಾಧೀಶರು ನನ್ನ ವಿರುದ್ಧ ಕೂಡ ಒಂದು ಆದೇಶವನ್ನು ಹೊರಡಿಸಿದ್ರು. ನಾನು ಕಾನೂನಾತ್ಮಕವಾಗಿ ತಡೆಯನ್ನು ತೆಗೆದುಕೊಂಡು ಬಂದೆ. ಅದನ್ನು ಬಿಟ್ಟು ನ್ಯಾಯಾಧೀಶರ ವಿರುದ್ಧ ದ್ವೇಷ ಭಾಷಣ ಮಾಡೋಕ್ಕೆ ಹೋಗಿಲ್ಲ, ಮಾತಾಡೋಕ್ಕೂ ಹೋಗಿಲ್ಲ. ಈಗ DMK ಮಾಡಿರೋದೆಲ್ಲ ತಪ್ಪು ಅನ್ನೋದು ಅವರಿಗೂ ಗೊತ್ತಾಗಿದೆ. ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಯಾವುದನ್ನು ಹೇಳೋಕೆ ಆಗದೆ ನ್ಯಾಯಾಧೀಶರ ಮೇಲೆ ತಪ್ಪನ್ನು ಹೊರಿಸೋಕೆ ನಿಂತಿದ್ದಾರೆ. ಇಲ್ಲಿ ಸರಿಯಾಗಿ ಒಂದನ್ನು ಅರ್ಥ ಮಾಡಿಕೊಳ್ಳಿ. ನಮ್ಮ ರಾಜ್ಯದಲ್ಲೂ ಹೇಟ್ ಸ್ಪೀಚ್ ಅಂದರೆ ದ್ವೇಷ ಭಾಷಣಕ್ಕೆ ಒಂದು ಕಾನೂನು ಮಾಡ್ತೀವಿ ಅಂತ ಕುತ್ಕೊಂಡಿದ್ದಾರಲ್ಲ, ಅದು ತಮಿಳುನಾಡಲ್ಲಿ ಇದೆ. ಅದನ್ನೇ ನೋಡಿ ನಮ್ಮ ರಾಜ್ಯದಲ್ಲೂ ತಗೊಂಡು ಬರೋಕ್ಕೆ ಹೊರಟಿದ್ದಾರೆ. ಆದರೆ ಅಲ್ಲಿರೋ ಸರ್ಕಾರದ ಮಂತ್ರಿಗಳು ನ್ಯಾಯಾಧೀಶರ ವಿರುದ್ಧವೇ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಈ ದ್ವೇಷ ಭಾಷಣ ಅಂದರೆ ಏನು, ಯಾರೆಲ್ಲ ಮಾತನಾಡಿದರೆ, ಯಾವುದನ್ನು ಮಾತನಾಡಿದರೆ ದ್ವೇಷ ಭಾಷಣ ಆಗುತ್ತೆ ಅನ್ನೋದನ್ನು ಸರ್ಕಾರ ಸರಿಯಾಗಿ ಹೇಳಬೇಕು ಅಂತ ನಾವು ಈ ಹಿಂದಿನ ವಿಡಿಯೋದಲ್ಲಿ ಕೇಳಿದ್ವಿ. ಆದರೂ ನಮ್ಮ ದೇಶದಲ್ಲಿ ಒಂದು ವ್ಯವಸ್ಥೆ ಅದೆಷ್ಟರ ಮಟ್ಟಿಗೆ ದೇಶದ ವಿರುದ್ಧ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದು ಇದೆಲ್ಲವನ್ನು ನೋಡಿದರೆ ನಮಗೆ ಗೊತ್ತಾಗತ್ತೆ, ಕಣ್ಣಿಗೆ ಕಾಣಿಸ್ತಾನೇ ಇದೆ. ಈ ವಿಷಯದ ಬಗ್ಗೆ ನಿಮಗೇನನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಇದು ಗೆಳೆಯರೆ, CJI ಸೂರ್ಯಕಾಂತ್ ವಿರುದ್ಧ ಒಂದು ವ್ಯವಸ್ಥೆ ಹೋರಾಟ ಅನ್ನೋ ನಾಟಕ ಮಾಡೋಕ್ಕೆ ಹೋದರೆ ಇನ್ನೊಂದು ಕಡೆ ದೇಶದ ಬಹಳಷ್ಟು ನ್ಯಾಯಾಧೀಶರು ಮತ್ತು ವಕೀಲರು CJI ಪರವಾಗಿ ನಿಂತಿರೋದು. ತಮಿಳುನಾಡು ನ್ಯಾಯಾಂಗದ ಪವರ್ ಎಷ್ಟಿದೆ ಅನ್ನೋದನ್ನು ನ್ಯಾಯಮೂರ್ತಿ ಸ್ವಾಮಿನಾಥನ್ ತೋರಿಸ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.